ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಐತೀಶ್. ಇವತ್ತು ನಾನು ನಿಮಗೆ ತೋರಿಸಿರೋದು ದಿ ಥ್ರಾಟಲ್ ರೆಸ್ಪಾನ್ಸ್ ಕಿಂಗ್ KTM ಡ್ಯೂಕ್ 200. ಬನ್ನಿ ಗಾಡಿ ಓಡಿಸಿ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಮತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ತಿಳ್ಕೊಳ್ಳೋಣ. ಕಟ್ ಮಾಡಿ. ಸೊ KTM ಡ್ಯೂಕ್ 200 2022 ಮಾಡಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯೂಟಿ. ಇದು ಸೆಕ್ಸಿ ಆಗಿದೆ ಗಾಡಿ ಮಾತ್ರ. ಸೊ ಇದ್ರ ಬೇಸಿಕ್ ಸ್ಪೆಸಿಫಿಕೇಷನ್ಸು ಒಂದು ಇಂಜಿನ್ ಬಂದುಬಿಟ್ಟು 199.5 cc ಲಿಕ್ವಿಡ್ ಕೋಲ್ಡು. ಮತ್ತು ಇವರು ಇನ್ನೊಂದು ಏನು ಸ್ಪೆಷಲ್ ಅಂದರೆ ಈ ಬೈಕಲ್ಲಿ ಲೈಕ್ ನಾರ್ಮಲಾಗಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಹ್ಯಾಲೋಯ್ಸ್ ಬಂದು ಆರೆಂಜ್ ಕೊಡ್ತಾರೆ, ಇವರು ಬ್ಲ್ಯಾಕ್ಗೆ ಶಿಫ್ಟ್ ಆಗಿದ್ದಾರೆ. ಆ್ಯಂಡ್ 25 bhp ಇದು. ಆ್ಯಂಡ್ 19.2 Nm ಟಾರ್ಕ್ ಇದೆ. 19.2 at 8000 ಹಿಟ್ ಆಗೋದು. ಸೊ ಇದ್ರದ್ದು RPM ಲಿಮಿಟರ್ ಬಂದುಬಿಟ್ಟು 10,000 ಯೂಶ್ವಲಿ, ಇವರು ಲಿಮಿಟರ್ ತೆಗ್ಸಿದ್ದಾರೆ. ಸೊ ಇಟ್ಸ್ ಗೋಯಿಂಗ್ ಅಪ್ ಟು 11,000ವರೆಗೂ ಹೋಗ್ತಿದೆ. ಓಕೆನಾ? ಸೊ ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಬೈಬ್ರೆ ಡ್ಯುಯಲ್ ಚಾನಲ್ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ರೇರ್ ಬಂದುಬಿಟ್ಟು 230 mm ಡಿಸ್ಪ್ಲೇಟ್ಸು, ಮತ್ತು ಫ್ರಂಟಲ್ಲಿ 320 mm. ಸೊ ಯಾವುದೇ ಆ್ಯಂಗಲಿಂದ ನೋಡಿದ್ರು ಪ್ಯೂರ್ ಬ್ಯೂಟಿ. ಸೊ ಈ ಬೈಕಲ್ಲಿ ಫ್ರಂಟು USD ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಬ್ಯಾಕು ಮೊನೋಸ್ಕಾಪಿಕ್ ಆ್ಯಸ್ ಯೂಶ್ವಲ್ಲು, ಆ್ಯಂಡ್ ಕಂಪ್ಲೀಟ್ಲಿ ಡಿಜಿಟಲ್ ಬೇಸ್ಡ್ ಸ್ಪೀಡೋಮೀಟರ್ ಪ್ಲಸ್ ಓಡೋಮೀಟರು. ಸೊ ಬನ್ನಿ ಓಡಿಸ್ತಾ ತಿಳ್ಕೊಳ್ಳೋಣ ಗಾಡಿ ಬಗ್ಗೆ. ಲೈಕು ಯೂಶ್ವಲಿ ಶಾರ್ಟ್ ರೈಡರ್ಸ್ಗೆಲ್ಲ ಸಖತ್ತಾಗಿರುತ್ತೆ. ನಾನು 6 feet ಇದ್ದೀನಿ, ಈಸಿಯಾಗಿ ಟಚ್ ಆಗ್ತಿದೆ ಗ್ರೌಂಡ್ಗೆ. ನೋಡ್ಬೋದು ಟೋಟಲ್ ರೆಸ್ಪಾನ್ಸು RPM ಲಿಫ್ಟ್ ಹೆಂಗೆ ಹಿಟ್ ಆಗ್ತಿದೆ ನೋಡಿ. ಸೊ ನಾನು ಓಡಿಸಿರೋದು ಸೂಪರ್ ಮೋಟೋ ಮಾಡಲಿ. ಬನ್ನಿ ಓಡಿಸೋಣ. ಸೊ KTM ಡ್ಯೂಕ್ ಪ್ರಾಪರ್ ರಾ ಮಷೀನ್. KTM ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇಂಜಿನ್ ಗುರು. ಓಡಿಸೋಣ ಒಂಥರ ಖುಷಿ, ಒಂಥರ ಪ್ರೀಮಿಯಂ ಫೀಲ್ ಆಗುತ್ತೆ. ಆ ಕ್ಲಚ್ಚು, ಆ ಥ್ರಾಟಲ್ ರೆಸ್ಪಾನ್ಸು ಬೇರೆ ಲೆವೆಲ್ಲು ಮಾತ್ರ. ಸೊ ಈ ಬೈಕು ಓನರ್ ಬಂದು ಪರ್ಚೇಸ್ ಮಾಡಿತ್ತು 2022 ಅಲ್ಲಿ. ಸೊ ನಾನು 2022 ಅಲ್ಲೇ ಪರ್ಚೇಸ್ ಮಾಡಿತ್ತು. ಬಟ್ ಇದು ಬಂದುಬಿಟ್ಟು 2020 ಮಾಡಲು. ಗಾಡಿ ಮಾತ್ರ ಬಾಂಬ್ ಆಗಿದೆ, ಸಖತ್ತಾಗಿದೆ. ಆಬ್ವಿಯಸ್ ಎಲ್ಲರಿಗೂ ಗೊತ್ತಿರುತ್ತೆ KTM ಅಂದರೆ ಏನಂತ. ಸೊ ಇದಕ್ಕೂ BS3 BS4ಗೆ ಇರೋ ಡಿಫ್ರೆನ್ಸ್ ಏನಂದರೆ RPM ಕಟ್ ಆಫು ಮತ್ತು ಇಂಜಿನ್ ರಿಫೈನ್ಮೆಂಟು. ಇಂಜಿನ್ ಸಖತ್ ಸ್ಮೂತಾಗಿದೆ ಇದು ಕಂಪೇರ್ ಟು BS3 BS4. ಮತ್ತು ರಾ ಪವರ್ ಕೂಡ ಅದೇ ಥರ ಇದೆ, ಬಟ್ ಸೇಮು ಎಕ್ಸಾಕ್ಟ್ ಅದೇ ಅಲ್ಲ, ಅದೇ ಥರ ಇದೆ. ಲೈಕ್ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಓಕೆ. ಆ್ಯಂಡ್ ಇದ್ರದ್ದು ವೆಯ್ಟ್ ಬಂದುಬಿಟ್ಟು 160 kg. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 160 ಅಂತ ಅನಿಸುತ್ತೆ. ಲೈಕ್ ಅಷ್ಟೊಂದು ನನಗೆ ಗೊತ್ತಿಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ. ಸೇಮ್ ನನ್ನ ಗಾಡಿ ಥರನೇ, ನಂದು RS 200 ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನಾರ್ಮಲಾಗಿ KTMನೆಲ್ಲ ಚಪ್ರಿ ಮಷೀನ್ ಅಂತಾರೆ. ಯಾಕಂದರೆ KTM ಅವ್ರು ಮಾಡಿದ್ದು ಒಂದು ತಪ್ಪು ಏನಂದರೆ ಡೌನ್ ಪೇಮೆಂಟ್ 5,000 ಮೇಲೆಲ್ಲ ಗಾಡಿ ಕೊಟ್ಬಿಡ್ತಾರೆ. ಮಂತ್ಲಿ 5,000 10,000 ಡಿಪೆಂಡ್ಸ್ ಆನ್ ದೇರ್ ಸ್ಕೀಮ್. ಯಾವ ಥರ ಸ್ಕೀಮ್ ಆಪ್ಟ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು. ಸೊ ಅದರಿಂದ EMI ಈಸಿಯಾಗಿ ಅಫೋರ್ಡ್ ಮಾಡ್ಬೋದು ಅಂತ. ಇವಾಗ ಐಫೋನ್ಗಳು ಹಂಗೆ ಆಗಿದೆ. ಸೊ ಅದೊಂದು ಎಲ್ಲ ರೈಡರ್ಸ್ ಯೂಸ್ ಮಾಡ್ಕೊತಾರೆ. ಮತ್ತು ರೈಡಿಂಗ್ ಸ್ಟೈಲ್ ಕರೆಕ್ಟಾಗಿರೋದಿಲ್ಲ, ಹೆಂಗಂದ್ರೆ ಹಂಗೆ ಓಡಿಸ್ಬಿಡ್ತಾರೆ. ನನ್ನ ಮಕ್ಕಳಿಗೆ ಏನು ಗುರು, KTM ಆದರೂ ಕೊಡ್ರಿ, ರಾಯಲ್ ಎನ್ಫೀಲ್ಡ್ ಆದರೂ ಕೊಡ್ರಿ, TVS XL ಆದರೂ ಕೊಡಿ, ಅವರು ಚಪ್ರಿ ರೈಡಿಂಗ್ ಸ್ಟೈಲು ಯಾವ ಗಾಡಿ ಎತ್ಕೊಂಡ್ರು ಕೂಡ ಬಿಡೋದಿಲ್ಲ. ಸೊ ಲಾಸ್ಟಲ್ಲಿ ಗಾಡಿ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಆಯಿತು, ಆಮೇಲೆ ಇವಾಗ 2,60,000 ಈ ಪ್ರೈಸ್ ರೇಂಜಲ್ಲಿ ನೀವು NS 200 ನೋಡ್ಬೋದು 200 cc. ಮತ್ತು ನೀವು ಸ್ಪೋರ್ಟ್ ಟೂರರ್ ಬೈಕ್ಸು ನೋಡ್ಬೋದು, ಲೈಕ್ ಕರಿಷ್ಮಾ XMR, ಮತ್ತು ಸ್ಪೋರ್ಟ್ಸ್ ಸೆಗ್ಮೆಂಟಲ್ಲಿ R15, ಮತ್ತು ಸ್ಪೋರ್ಟ್ ಟೂರರು RS 200 ಅಂದರೆ ಸ್ಪೋರ್ಟ್ ಟೂರಲ್ಲಿ RS 200 ನೋಡ್ಬೋದು ಆ ಪ್ರೈಸ್ ರೇಂಜ್ಗೆ. ಬಟ್ ಇದು ಒಂಥರ ಲುಕ್ಸ್ಗೂ ಸರಿನೇ, ಪವರ್ಗೂ ಸರಿನೇ, ಪರ್ಫಾರ್ಮೆನ್ಸ್ಗೂ ಸರಿನೇ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಕೇಳೋಕ್ಕೆ ಹೋಗಬೇಡಿ, ಕಿಂಗ್ ಆಫ್ ಥ್ರಾಟಲ್ ರೆಸ್ಪಾನ್ಸ್. ಓಕೆನಾ? ಅಂದರೆ ಇವರು BS6ವರೆಗೂ ಲುಕ್ಸು ಕಾಂಪ್ರಮೈಸ್ ಮಾಡಲಿಲ್ಲ. ಚೆನ್ನಾಗಿರೋದೇ ಕೊಟ್ಟಿದ್ರು ಲುಕ್ಸು. ಲೈಕ್
BS3ಗೆ BS4ಗೆ BS3 ಸ್ಟೇಜ್ 1 ಇದು BS6 ಸ್ಟೇಜ್ 1 ಇದು. ಸೊ ಈ ಬೈಕ್ಸ್ಗೆಲ್ಲ ಲುಕ್ಸ್ ಎಲ್ಲ ಕಾಂಪ್ರಮೈಸ್ ಮಾಡಲಿಲ್ಲ. ಅದಾದಮೇಲೆ ಸ್ಟೇಜ್ 2 ಬಿಟ್ರಲ್ಲ, Gen 4 ಅನಿಸುತ್ತೆ. ಸೊ ಅದೆಲ್ಲ ಲೈಕ್ ಲುಕ್ಸು ಅಷ್ಟೇ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ನಂಗೆ ಇಷ್ಟ ಆಗೋದಿಲ್ಲ. ಸೊ ನಾರ್ಮಲಾಗಿ ನೀವು ಈ ಬೈಕು ಏನಕ್ಕೆ ತೊಗೊತೀರಾ ಅಂದರೆ, ರೀಸನ್ಸ್ ಟು ಬೈ. ನೀವು ಶಾರ್ಟ್ ರೈಡರ್ ಆಗಿದ್ರೆ ಆರಾಮಾಗಿ ತೊಗೋಬೋದು. ಮತ್ತು ಪ್ರಾಪರ್ 200cc ಬೈಕು ಪರ್ಫಾರ್ಮೆನ್ಸು ಲೈಕ್ ಕಾಲೇಜ್ ಸ್ಟೂಡೆಂಟ್ ಆದರೆ ತೊಗೋಬೋದು. ಆ್ಯಂಡ್ ನೀವು ನಾರ್ಮಲ್ ಡೇ ಟು ಡೇ ಯೂಸು ಅಂದರೆ ಕಾಲೇಜ್ಗೆ ಮಾತ್ರ ನೀವು ಬ್ಯಾಂಗ್ಳೂರು ರೋಡ್ಸಲ್ಲೆಲ್ಲ ಓಡಿಸ್ತೀರ ಅಂದರೆ ಹಳ್ಳದಿನ ರೋಡಲ್ಲೆಲ್ಲ ಕಂಫರ್ಟಬಲ್ ಇರೋದಿಲ್ಲ. ಮತ್ತು ಇದ್ರದ್ದು ಸೀಟಿಂಗ್ ಪೋಸ್ಚರು, ಸೀಟ್ ಕೊಟ್ಟಿದ್ದಾರಲ್ಲ, ಸೀಟ್ ತುಂಬ ವೈಡ್ ಆಗಿದೆ, ಆರಾಮಾಗಿ ಕೂತ್ಕೋಬೋದು. ಆ್ಯಂಡ್ ಇದು ಟಾಪ್ ಸ್ಪೀಡ್ ಬಂದುಬಿಟ್ಟು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಪೋಸು 60 to 65 kgs ಇದ್ದರೆ ಆರಾಮಾಗಿ ಒಂದು 135 ಹತ್ರ ಟಚ್ ಮಾಡ್ಬೋದು. 140 ಎಲ್ಲ ಎಕ್ಸ್ಪೆಕ್ಟ್ ಮಾಡೋ ಡೌಟ್ ಅಂತೀನಿ. 140 ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಪ್ರಾಪರ್ 200cc ಇದು. ಆ್ಯಂಡ್ ನೀವು ಆರಾಮಾಗಿ 100ಅಲ್ಲಿ 100, 120 ಮತ್ತು 80 to 120 ಎಲ್ಲ ಚಚ್ಚಾಡ್ತೀನಿ ಅಂದರೆ ಒಳ್ಳೆ ಗಾಡಿ. ಆರಾಮಾಗಿ ಚಚ್ಚಾಡ್ಬೋದು. ಆ ಫೀಲ್ ಇರುತ್ತೆ, ಸಖತ್ತಾಗಿ ಓಡಿಸ್ಬೋದು. ಓಕೆ. ಇನ್ನು ಕೆಲವೊಬ್ರು ಇರ್ತಾರೆ, ಏನು ಮಾಡ್ತಾರೆ, ಎತ್ತಿದ್ದಂಗೆ ಡ್ಯೂಕ್ 390 ಇಲ್ಲಾಂದರೆ RC 390 ಎತ್ಕೊತಾರೆ. ಮುಂಚೆ ಏನು ಓಡಿಸ್ತಿರ್ತಾರೆ, ಸ್ಪ್ಲೆಂಡರ್ ಓಡಿಸ್ತಿರ್ತಾರೆ ಗುರು. ಸ್ಪ್ಲೆಂಡರು, ಪ್ಯಾಷನ್ ಪ್ರೋನ ಏನೋ ಓಡಿಸ್ತಿರ್ತಾರೆ. ಅರ್ಥ ಆಯಿತು ಅನಿಸುತ್ತೆ. ಬರ್ತಿದ್ದಂಗೆ 390cc ಎತ್ಕೊಬಿಡ್ತಾರೆ. ಪ್ರಾಪರ್ ನಾಲೆಜ್ ಇರೋಲ್ಲ, ಬ್ರೇಕಿಂಗ್ ಬಗ್ಗೆ ಗೊತ್ತಿರಲ್ಲ. ಎತ್ಕೊಳಕ್ಕೆ ಎಟ್ಟಿಸ್ಕೊಂಡು ಆಗ ರೈಡರ್ ಮೇಲೆ ಬರೋದಿಲ್ಲ, ಗಾಡಿ ಮೇಲೆ ಬರುತ್ತೆ ಬ್ಲೇಮು. ನನ್ನ ಮಕ್ಕಳು ಕರೆಕ್ಟಾಗಿ ಓಡಿಸಲ್ಲ. ಓಕೆ ಫೈನ್, ಇಟ್ಸ್ ಯುವರ್ ಡ್ರೀಮ್. ಸ್ಟೆಪ್ ಬೈ ಸ್ಟೆಪ್ ಹೋಗಿ. ನೀವು ಇಲ್ಲ ಒಂದೇ ಸರಿ ನಾನು 250cc 390cc ಎಲ್ಲ ಓಡಿಸ್ತೀನಿ ಅಂತ ಇದ್ದರೆ ಆಗೋದಿಲ್ಲ. ನೋಡಿ, ಹ್ಯಾಂಡಲ್ ಬಾರು ಸ್ಟೇಬೆಲ್ಲ ಕೂತ್ಕೊಂಡಿದೆ. ನೀವು ಒಂದೇ ಸರಿ 390 250cc ಎಲ್ಲ ಹೋಗ್ತೀನಿ ಅಂದರೆ ಪ್ರಾಪರ್ ನಾಲೆಜ್ ಇರೋದಿಲ್ಲ, ಪವರ್ ಗೊತ್ತಾಗೋಲ್ಲ. ಮತ್ತು ಇದು ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಕೇಳ್ತೀರಾ, ಕೊಡ್ತಿದ್ದಂಗೆ ವೀಲ್ ಹಂಗೆ ಟರ್ನ್ ಆಗಿ ಸರ್ರಾಗಿ ಹೋಗುತ್ತೆ. ಬನ್ನಿ ಇದ್ರ ಪವರ್ ಫೀಲ್ ಮಾಡೋಣ. 0 ಅಲ್ಲಿದೆ, ಒಳ್ಳೆ ಪುಲ್ಲಿದೆ ಮಾತ್ರ ಗುರು. ಪಂಚು ಮಾತ್ರ ಬಾಂಬ್ ಅಂದ್ಕೊಳ್ಳಿ. ಸಾಕು ಇಷ್ಟೇ ಸಾಕು. ಸೊ ಈ ಬೈಕಲ್ಲಿ ನೀವು 100ಅಲ್ಲಿ ಹೋದರೂ ಕೂಡ ಇನ್ನೂ ಜಾಸ್ತಿ ಹೋಗ್ತೀವಿ ನಾವು ಫೀಲ್ ಆಗುತ್ತೆ. ಯಾಕಂದರೆ ವಿಂಡ್ ಬ್ಲಾಸ್ಟು, ನೇಕೆಡ್ ಬೈಕ್ಸ್ ಅಲ್ವಾ, ವಿಂಡ್ ಬ್ಲಾಸ್ಟ್ ಇದ್ದೇ ಇರುತ್ತೆ. ಸೊ ಅದೊಂದು ಓಕೆ, ಆಲ್ ರೈಟ್. ಮತ್ತು ಒಳ್ಳೆ ಆಟ ಆಡ್ಬೋದು ಈ ಗಾಡಿಯಲ್ಲಿ. ಹ್ಯಾಂಡಲಿಂಗು ಅದೆಲ್ಲ ಮಸ್ತಾಗಿದೆ. ಓಕೆ. ಅದು ಇನ್ಸ್ಟೆಂಟ್ ಪವರ್ ಹೇಳ್ಕೊಳುತ್ತೆ ಮಾತ್ರ. ಥ್ರಾಟಲ್ ರೆಸ್ಪಾನ್ಸ್ ಸಕ್ಕತ್ತಾಗಿದೆ. ಅವಾಗಿಂದ ಥ್ರಾಟಲ್ ರೆಸ್ಪಾನ್ಸ್ ಅಂತ ಹೇಳ್ತಾನೆ ಇದ್ದೀನಿ. ಯಾಕಂದರೆ ಆ ಥರ ಕೊಟ್ಟಿದ್ದಾರೆ ಗಾಡಿಯಲ್ಲಿ. ನೀವು ಟಾಪ್ ಗೇರಲ್ಲಿ ಇದ್ಬಿಟ್ಟು ಸ್ವಲ್ಪ ಲೈಟಾಗಿ ಇದು RPM ರೈಸ್ ಮಾಡಿಕೊಂಡು ಆರಾಮಾಗಿ ಹಿಡಿಬೋದು ಗುರು. ಒಳ್ಳೆ ಇನ್ಸ್ಟೆಂಟ್ ಪವರ್ ಕೊಡುತ್ತೆ. ಮತ್ತು ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13.5 ಲೀಟರ್ಸು. ಬ್ಯಾಂಗ್ಳೂರಲ್ಲಿ ಆನ್ ಆನ್ ಆ್ಯಾವ್ರೇಜು 30 to 35 ಕೊಡುತ್ತೆ. ಲೈಕ್ ಡಿಪೆಂಡ್ಸ್ ಆನ್ ಯುವರ್ ರೈಡಿಂಗ್ ಸ್ಕಿಲ್ಸ್. ಅಲ್ಲೂ ಡೀಸೆಂಟಾಗಿ ಓಡಿಸ್ತೀನಿ ಅಂದರೆ ಮಾತ್ರ ಸಿಗುತ್ತೆ. ಇಲ್ಲ ಗುರು ನಾನು ಚಚಾಡ್ತೀನಿ, ಫುಲ್ ಫಾಸ್ಟಾಗಿ ಓಡ್ತೀನಿ, ಪ್ಯೂರ್ KTM ಫೀಲ್ ತೊಗೊತೀನಿ ಅಂತ ಹೋದರೆ ಒಂದು 25 to 28ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಆಯಿತು. ಆಮೇಲೆ ಈ ಬೈಕಲ್ಲೆಲ್ಲ ನೀವು ಬ್ರೇಕ್ ಏನು ಮಾಡ್ಕೊಂಡು ಓಡಿಸಿದ್ರೆ ಮಸ್ತಾಗಿರುತ್ತೆ. ಸೊ ಯೂಶ್ವಲಿ ಬ್ರೇಕಿನ್ ಅಂದರೆ ಎಲ್ಲರಿಗೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಬ್ರೇಕಿನ್ ಅಂದರೆ ಸರ್ವಿಸ್ ಆಗಿದ ತಕ್ಷಣ ಸ್ವಲ್ಪ ಜನ ಹೇಳ್ತಾರೆ ಎತ್ಕೊಂಡು ಫುಲ್ ಚಚಾಡ್ಬಿಡ್ತಾರೆ ಸ್ಮೂತಾಗಿದೆ ಅಂತ. ಸೊ ಆಗೇನಾಗುತ್ತೆ ಪ್ರಾಬ್ಲಮ್ಮು, ಇಂಜಿನ್ಗೆ ರಿಫೈನ್ ಆಗೋಲ್ಲ ಆಯಿಲ್ ಕರೆಕ್ಟಾಗಿ. ಆಗ ಬ್ರೇಕಿನ್ ಮಾಡಬೇಕು ಅಂದರೆ ಆ ಟೈಮಲ್ಲೆಲ್ಲ ಬ್ರೇಕಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಬ್ರೇಕಿನ್ ಅಂದರೆ ಇವಾಗ ನಾರ್ಮಲಾಗಿ ನೀವು ಗಾಡಿ ಸರ್ವಿಸ್ ಆದಮೇಲೆ ಏನು ಮಾಡ್ತೀರಾ, 6000 to 7000 RPM ಅಲ್ಲಿ ಒಂದು 60 to 70 ಸ್ಪೀಡ್ ಓಡಿಸಿ ಫಾರ್ 200 ಕಿಲೋಮೀಟರ್ಸು. ಈ 200 ಕಿಲೋಮೀಟರ್ ರೇಂಜ್ಗೆ ಈ ಇದರಲ್ಲಿ ಹೋಗಿ ಲೈಕ್ 7000 RPM ಲಿಮಿಟ್ ಇಟ್ಕೊಳ್ಳಿ. ಆ್ಯಂಡ್ 60 to 70 ಸ್ಪೀಡು ಓಡಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 250 ಕಿಲೋಮೀಟರ್ಸ್ ಏನು ಮಾಡ್ತೀರಾ, ಪುಲ್ ಇಟ್ ಟು 8000 ಇಲ್ಲ 8.5. ಆಗ ಒಂದು 85 ಇಲ್ಲ 80 ಇಲ್ಲ 85ವರೆಗೂ ಇಟ್ಕೊಳ್ಳಿ.
ಆಗ ನಿಮಗೆ ಲೈಕ್ ಒಂಥರ ಸ್ಮೂತ್ನೆಸ್ ಫೀಲ್ ಆಗುತ್ತೆ, ಕರೆಕ್ಟಾಗಿ ರಿಫೈನ್ ಆಗಿರುತ್ತೆ ಇಂಜಿನ್ಗೆ ಆಯಿಲು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು. ಆ್ಯಂಡ್ ಅದಾದಮೇಲೆ ಲೈಕ್ ಲೇಟರ್ ಆನ್ 500 ಕಿಲೋಮೀಟರ್ಸ್ ಆದಮೇಲೆ ಯು ಕ್ಯಾನ್ ಎಂಜಾಯ್ ದಿ ಸ್ಮೂತ್ನೆಸ್ ಪ್ಲಸ್ ಟೋಟಲ್ ರೆಸ್ಪಾನ್ಸ್. ಸೊ ಇಲ್ಲಿಗೆ ವಿಡಿಯೋ ಮುಗೀತು. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಗಾಯ್ಸ್. ಓಟ್ ಬತ್ತೀಯಾ? ಟಾಟಾ.